ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರೀಲಾಕ್ಸ್ಗೆ ಸ್ವಾಗತ. ಈಗಿನ ಪ್ರಪಂಚದಲ್ಲಿ ನಡೀತಾ ಇರುವಂತಹ ತಂದೆ ತಾಯಿಯನ್ನು ಅಗೌರವದಿಂದ ನೋಡ್ಕೊಳ್ಳುವಂತಹ ಮಕ್ಕಳಿಗೆ ಈ ಒಂದು ವ್ಲಾಗ್ ಅಂತ ಹೇಳ್ಬೋದು. ವಯಸ್ಸಾದ ತಂದೆ ತಾಯಿಯನ್ನು ಪ್ರೀತಿಯಿಂದ ಜಾಗರೂಕತೆಯಿಂದ ನೋಡ್ಕೋಬೇಕು. ಆದರೆ ಕೆಲವೊಂದು ಕುಟುಂಬದಲ್ಲಿ ಈ ಪ್ರೀತಿ ಎಲ್ಲ ಯಾಕೆ ಇಲ್ಲ ಎಂಬುದರ ಬಗ್ಗೆ ಮಾತಾಡೋಣ ಅಂತ. ಎರಡು ಮಾತು. ನಾವು ನಮ್ಮ ವೈಯಕ್ತಿಕ ಜೀವನವನ್ನೇ ನೆನಪಿಸ್ಕೊಂಡ್ರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಮೇಲೆ ನಮ್ಮ ಅಪ್ಪ ಅಮ್ಮ ತೋರಿಸ್ತಿದ್ದ ಪ್ರೀತಿ, ನಾವು ಬೆಳೆದು ದೊಡ್ಡವರಾದರೂ ಅದೇ ಪ್ರೀತಿ ಅವ್ರು ಇಟ್ಕೊಂಡಿರ್ತಾರೆ ನಮ್ಮ ಮೇಲೆ. ಆದರೆ ನಾವು ನಮ್ಮ ವಯಸ್ಸಾದ ಮೇಲೆ ನಮ್ಮ ತಂದೆ ತಾಯಿನ ಆ ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಇನ್ನು ಗಂಡು ಮಕ್ಕಳಾದ್ರಂತೂ, ಕೆಲವೊಬ್ಬರಿಗೆ ನಾನು ಹೇಳ್ತಾ ಇರೋದು, ಗಂಡು ಮಕ್ಕಳಾದರೆ ಮದುವೆ ಆದ ನಂತರ ಕೆಲವೊಂದು ಮನೆಯಲ್ಲಿ ಆಗೋ ಬದಲಾವಣೆ ತುಂಬ ಭಯ ಹುಟ್ಟಿಸುತ್ತೆ. ಆದರೆ ಈಗಿನ ಕಾಲದಲ್ಲಿ ತಂದೆ ತಾಯಿನ ಯಾವ ಮಕ್ಕಳು ನೋಡಿಕೊಳ್ಳಲ್ಲ. ಈ ಥರ ಮಕ್ಕಳುಗಳಿಗೆ ಆ ತಂದೆ ತಾಯಿಯ ಆಸ್ತಿಯನ್ನು ಅನುಭವಿಸೋ ಹಕ್ಕು ಕೂಡ ಇರಲ್ಲ. ಈ ಥರ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದೆ. ತಂದೆ ತಾಯಿಯನ್ನು ಯಾರು ಗೌರವದಿಂದ ಪ್ರೀತಿಯಿಂದ ನೋಡ್ಕೊಳ್ಳಲ್ವೋ ಅವ್ರುಗಳ ಆಸ್ತಿನ ತಂದೆ ತಾಯಿಗಳು ವಾಪಸ್ ಪಡ್ಕೋಬೋದು. ಕೆಲವೊಂದು ಸಲ ಘಟನೆ ನಡೆಯೋದಕ್ಕೂ ಮುಂಚೆನೇ ಆಸ್ತಿ ಎಲ್ಲ ಮಕ್ಕಳ ಹೆಸರಿಗೆ ಬರೆದಾಗಿರುತ್ತೆ. ಅದಾದಮೇಲೆ ಈ ಥರ ಘಟನೆಗಳೇನಾದರೂ ಮರುಕಳಿಸಿದ್ರೆ ತಂದೆ ತಾಯಿಗಳು ಮತ್ತೆ ಕೋರ್ಟ್ಗೆ ಹೋಗಿ ಮಕ್ಕಳಿಗೆ ಕೊಟ್ಟಿರೋಂತಹ ಆಸ್ತಿನ ವಾಪಸ್ ತಗೋಬೋದು. ಕಾನೂನು ಈ ಥರ ಚೇಂಜ್ ಆಗಿದೆ. ನೀವು ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೋಬೇಕು. ನಾವು ಹೇಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ನೋಡ್ಕೋತೀವೋ ಅದನ್ನು ನಮ್ಮ ಮಕ್ಕಳು ನೋಡಿ ಕಲ್ತ್ಕೋತಾರೆ. ನಾವು ವಯಸ್ಸಾದವ್ರನ್ನ ಪ್ರೀತಿಯಿಂದ ನೋಡಿಕೊಂಡು ಗೌರವಿಸ್ತಾರೆ. ಅವರು ದೊಡ್ಡವರಾದ ಮೇಲೆ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ಗೌರವಿಸ್ತಾರೆ, ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಇವನ್ನೆಲ್ಲ ಅವರು ಕಲಿತಾ ಇರ್ತಾರೆ. ನಾವು ನಡ್ಕೋತೀವೋ ಮನೆ ಒಳಗೆ, ಮಕ್ಕಳು ಅದನ್ನೇ ನೋಡಿ ಕಲಿಯುವಂಥದ್ದು. ಕೊನೆಗಾಲದಲ್ಲಿ ವಯಸ್ಸಾದಾಗ ಏನೂ ತೊಗೊಂಡೋಗೋಕ್ಕಾಗಲ್ಲ. ಕೆಲವೊಂದು ಒಳ್ಳೊಳ್ಳೆ ನೆನಪುಗಳನ್ನ ನಾವು ತೊಗೊಂಡು ಹೋಗಬೇಕು. ಅವ್ರ ಜೊತೆ ಖುಷಿಯಾಗಿ ಇದ್ಕೊಂಡು ಕಾಲ ಕಳಿಬೇಕು. ಈ ಥರ ಎಲ್ಲ ಮಾಡಿದಾಗ ಮಕ್ಕಳು ಮನಸ್ಸು ಕೂಡ ಖುಷಿಯಾಗಿರುತ್ತೆ. ಅವರು ಕಲ್ತ್ಕೋತಾ ಇರ್ತಾರೆ ನಮ್ಮನ್ನು ನೋಡಿ. ಈ ನಿಟ್ಟಿನಲ್ಲಿ ಜನರ ಮನೋಭಾವ ಬದಲಾಗಬೇಕು. ಅದುವೇ ಒಂದು ಪರಿಹಾರ ಆಗುತ್ತೆ. ಈ ವಿಷಯದಲ್ಲಿ ಸರ್ಕಾರದ್ದು ಸೀಮಿತ ಪಾತ್ರ ಅಷ್ಟೇ. ಜನರ ಅಂತಃಕರಣ ಜಾಗೃತಗೊಂಡರೆ ಸ್ವಾರ್ಥ ಕಡಿಮೆ ಆಗುತ್ತೆ, ಹೃದಯ ವೈಶಲ್ಯ ಹೆಚ್ಚಾಗುತ್ತೆ. ಮುಖ್ಯವಾಗಿ ನಮ್ಮ ಕೌಟುಂಬಿಕ ಮೌಲ್ಯಗಳ ಹಿರಿಮೆ ಗರಿಮೆಗಳನ್ನು ಅರಿತುಕೊಳ್ಳಬಹುದು. ಹಿರಿಯರೊಡನೆ ಬಾಳುವುದರಲ್ಲೇ ನಿಜವಾದ ನೆಮ್ಮದಿ, ಸಾರ್ಥಕತೆ ಅಡಗಿದೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಕಾನೂನಿನಲ್ಲಿ ಈ ಥರದ ಎಚ್ಚರಿಕೆ ಗಂಟೆಗಳು ಆವಾಗವಾಗ ಶಬ್ದ ಮಾಡ್ತಾಯಿದ್ರೆ ಜನರು ಎಚ್ಚೆತ್ಕೋತಾರೆ. ಅವರ ಮನೆಯಲ್ಲಿರುವಂತಹ ವಯಸ್ಸಾದ ವೃದ್ಧರನ್ನು ಚೆನ್ನಾಗಿ ನೋಡ್ಕೊಳ್ಳೋವಂಥ ಪ್ರಯತ್ನನ ಅವರು ಮಾಡ್ತಾರೆ. ಇವತ್ತಿನ ವಿಷಯ ಇದಾಗಿತ್ತು. ಯಾರಿಗೆಲ್ಲ ಈ ವಿಷಯ ಇಷ್ಟ ಆಗಿದೆಯೋ ಅವರು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ.